ನಮಸ್ಕಾರ. ಶ್ರೀಲಂಕಾ ವಿರುದ್ಧ ಗೆದ್ದರೂ ಟಿ20 ವಿಶ್ವಕಪ್ನಿಂದ ಹೊರಬಿತ್ತು ಪಾಕ್. ಬಳಿಕ ಕೋಪಗೊಂಡರು ದಿಗ್ಗಜರು. ಬಳಿಕ ಪಾಕ್ ದಿಗ್ಗಜರು ನೀಡಿದರು ಸ್ಫೋಟಕ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಸೆಮಿಫೈನಲ್ ತಲುಪಲು ಪಾಕ್ ತನಗಿರುವ ಕೊನೆಯ ಅವಕಾಶವನ್ನ ಕೈಚೆಲ್ಲಿ ಇದೀಗ ಟೂರ್ನಿಂದಲೇ ಹೊರಬಿದ್ದಿದೆ. ಇನ್ಫ್ಯಾಕ್ಟ್ ನಿನ್ನೆ ನಡೆದ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಲಂಕಾ ತಂಡವನ್ನ 147 ರನ್ಗಳ ಒಳಗೆ ಪಾಕ್ ಕಟ್ಟಿ ಹಾಕಿದ್ರೆ ಎರಡನೇ ತಂಡವಾಗಿ ಸೆಮಿಸ್ಗೆ ಕಾಲಿಡಬಹುದಾಗಿತ್ತು. ಆದ್ಯಾಗೂ ನೀರಸ ಪ್ರದರ್ಶನ ತೋರಿದ ಪಾಕ್ ಕೊನೆಗೂ 5 ರನ್ಗಳ ರೋಚಕ ಗೆಲುವು ಪಡೆದುಕೊಂಡಿತ್ತಾದರೂ ಅದು ಯೂಸ್ ಆಗದೆ ಇದೀಗ ಟೂರ್ನಿಂದ ಪಾಕಿಸ್ತಾನ ಅಧಿಕೃತವಾಗಿ ಹೊರಬಿದ್ದಿದೆ. ಇನ್ನು ಇದಕ್ಕೂ ಮುನ್ನ ಪಲ್ಲೆಕೆಲೆ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಈ ಉಸಿರುಗಟ್ಟಿಸುವ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 212 ರನ್ ಕಲೆ ಹಾಕಿತು. ತಂಡದ ಪರ ಆರಂಭಿಕ ಆಟಗಾರ ಸಾಹಿಬ್ಜಾದಾ ಫರ್ಹಾನ್ ಶತಕ ಬಾರಿಸಿದರೆ ಫಕರ್ ಜಮಾನ್ 84 ರನ್ಗಳ ಇನ್ನಿಂಗ್ಸ್ ಆಡಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ಲಂಕಾ ನಿಯಮಿತ ಅಂತರದಲ್ಲಿ ವಿಕೆಟ್ ಕಳೆದುಕೊಂಡಿತ್ತಾದರೂ ನಾಯಕ ದಸುನ್ ಶನಕ ಆಡಿದ ಮ್ಯಾಜಿಕಲ್ ಇನ್ನಿಂಗ್ಸ್ ನೆರವಿನಿಂದಾಗಿ ಕೊನೆಯವರೆಗೂ ಹೋರಾಟ ಕೊಟ್ಟಿತು. ಲಾಸ್ಟ್ ಓವರ್ನಲ್ಲಿ 28 ರನ್ ಬೇಕಾಗಿದ್ದಾಗ 23 ರನ್ ಬಾರಿಸಿ 5 ರನ್ಗಳ ಸೋಲೊಪ್ಪಿಕೊಂಡಿತು. ದಶುನ್ ಶನಕ 30 ಎಸೆತಗಳಿಂದ ಅಜಯ್ 76 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಆದ್ಯಾಗೂ ಗೆದ್ರು ಇದೀಗ ಪಾಕ್ ಟೂರ್ನಿಂದ ಹೊರಬಿದ್ದಿದೆ. ಇನ್ನು ಬಳಿಕ ಈ ಕುರಿತು ಮಾತನಾಡಿದ ಪಾಕ್ ದಿಗ್ಗಜ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ನಿಮ್ಗೆ ನಾಚಿಕೆ ಆಗ್ಬೇಕು. ನೀವೇನು ಮಾಡಲು ಹೊರಟಿದ್ದೀರಾ? ನಮ್ಮ ಪಾಕ್ ತಂಡದ ವಿಶ್ವ ದರ್ಜೆಯ ಮಾನವನ್ನ ಹಾಳು ಮಾಡಿದ್ದೀರಿ. ಸಲ್ಮಾನ್ ಅಲಿ ಆಗ್ ಓರ್ವ ಕ್ಯಾಪ್ಟನ್ ಅಲ್ಲ, ಬದಲಾಗಿ ಓರ್ವ ಆಟಗಾರನಾಗಿ ಆಡಲು ಕೂಡ ಲಾಯಕ್ಕಿಲ್ಲ. ಟೂರ್ನಿ ಯುದ್ಧಕ್ಕೂ ಆತ ಏನ್ ಮಾಡಿದ್ದಾನೆ ಹೇಳಿ? ಆತನ ನೀರಸ ಪ್ರದರ್ಶನವೇ ತಂಡದ ಸೋಲಿಗೆ ಪ್ರಮುಖ ಕಾರಣ ಎಂದು ಶೋಯಬ್ ಅಖ್ತರ್ ಕಿಡಿಕಾರಿದ್ದಾರೆ. ಹಾಗೂ ಮಾತು ಮುಂದುವರೆಸಿದ ಅವರು, ತಂಡ ಇಂದು ಉತ್ತಮ ಆರಂಭ ಪಡೆದುಕೊಂಡಿತು. ಮೊದಲ ವಿಕೆಟ್ಗೆ 176 ರನ್ಗಳ ಜೊತೆಯಾಟ ಕಟ್ಟಿದ್ದನ್ನು ನೋಡಿದ್ರೆ ನಾವು ಸೆಮಿಫೈನಲ್ಗೆ ಹೋಗ್ತೀವಿ ಅಂದ್ಕೊಂಡಿದ್ವಿ. ಆದ್ರೆ ಅಲ್ಲಿಂದ ಆಗಿದ್ದೇನು? ಬೌಲರ್ಗಳಿಂದ ಈ ಟಾರ್ಗೆಟ್ ಡಿಫೆಂಡ್ ಮಾಡಲು ಆಗಲೇ ಇಲ್ಲ. ಸೆಮಿಸ್ ತಲುಪಲು ನೀವೇನ್ ಮಾಡಬೇಕು ಎನ್ನುವ ಎಲ್ಲಾ ಸಿನಾರಿಯೋ ನಿಮ್ಮ ಕಣ್ಮುಂದೆ ಇದ್ರೂ ಕೂಡ ನೀವು ಅದನ್ನ ಕೈಚೆಲ್ಲಿದ್ದೀರಿ. ನಿಮ್ಮ ಈ ನೀರಸ ಪ್ರದರ್ಶನ ನಮಗೆ ಬೇಸರ ತಂದಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ. ನಮ್ಮ ತಂಡ ಈ ಪಂದ್ಯ ಗೆದ್ರೂ ಕೂಡ ನಮ್ಗೇನು ಖುಷಿ ಇಲ್ಲ. ಯಾಕಂದ್ರೆ ನಮಗೆ ಬೇಕಾಗಿದ್ದು ಸೆಮಿಸ್ ಟಿಕೆಟ್. ಅದು ಕೈ ತಪ್ಪಿರುವುದು ಬೇಸರವಿದೆ. ಡ್ಯೂ ಮೇನ್ ಫ್ಯಾಕ್ಟರ್ ಆಗಿದೆ. ಬೌಲರ್ಗಳು ಲಯ ಕಳೆದುಕೊಂಡಿರುವುದು ತಂಡದ ಸೋಲಿಗೆ ಕಾರಣವಾಗಿತ್ತು. ಅಲ್ಲದೆ ಯಾವೊಬ್ಬ ಬೌಲರ್ ಕೂಡ ಎಫೆಕ್ಟಿವ್ ಆಗಿಲ್ಲ. ಡೂ ಆರ್ ಡೈ ಅಥವಾ ಕ್ರೂಷಿಯಲ್ ಮ್ಯಾಚ್ ನಲ್ಲಿ ಹೇಗೆ ಕಮ್ಬ್ಯಾಕ್ ಮಾಡಬೇಕು, ಹೇಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನ ನಾವು ಭಾರತದಿಂದ ಕಲಿಯಬೇಕು. ನಾವು ಇನ್ನೂ ಕೂಡ ಕ್ರಿಕೆಟ್ ನಲ್ಲಿ ಅನೇಕ ವಿಷಯಗಳನ್ನ ಕಲಿಯುವುದು ಬಾಕಿ ಇದೆ. ಈ ತಂಡ ವಿಶ್ವಕಪ್ ಗೆಲ್ಲಲು ಡಿಸರ್ವ್ ಟೀಮ್ ಅಲ್ಲ. ಹೀಗಾಗಿ ಹೊರಬಿದ್ದಿರುವುದು ಕೂಡ ಖುಷಿ ಇದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಶಾಹಿದ್ ಆಫ್ರಿದಿ, ನಮ್ಮ ಪಾಕ್ ತಂಡದ ಈ ಕಳಪೆ ಆಟ ನಿಜಕ್ಕೂ ಬೇಸರ ತಂದಿದೆ. ಬ್ಯಾಟಿಂಗ್ ಕ್ಲಿಕ್ ಆಗಿದ್ರೂ ಬಾಲರ್ಗಳು ವಿಫಲರಾಗಿದ್ದಾರೆ. ತಂಡದ ಸೋಲಿಗೆ ಇದೇ ದೊಡ್ಡ ರೀಸನ್ಸ್. ಇನ್ನಾದರೂ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ತಪ್ಪುಗಳನ್ನು ತಿದ್ದುಕೊಂಡು ಭರ್ಜರಿ ಕಮ್ಬ್ಯಾಕ್ ಮಾಡಲಿ ಎಂದು ಬಯಸುತ್ತೇವೆ ಎಂದು ಶಾಹಿದ್ ಆಫ್ರಿದಿ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.